ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ 10 ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಅಥಣಿ ಇವರ ಆಶ್ರಯ ಸಂಯುಕ್ತದಲ್ಲಿ ಕಟ್ಟಡ ಉದ್ಘಾಟನೆ, ನಿರ್ಮಾಣ ಮತ್ತು ಸಾಂಸ್ಕೃತಿಕ ಭವನ ಉದ್ಘಾಟನೆ ಮತ್ತು ಸತ್ಕಾರ ಸಮಾರಂಭ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಉದ್ಘಾಟಕರಾಗಿ ಸಾವಿತ್ರಮ್ಮ ದಳವಾಯಿ ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮಹಾವೀರ್ ಪಡ್ನಾನ್ ಮತ್ತು ಮುಖ್ಯ ಅತಿಥಿಯಾಗಿ ನಾಗರತ್ನ ಹೆಗ್ಡೆ, ಅನ್ನಸಾಬ್ ಅಡಹಳ್ಳಿ, ಸುಶಾಂತ್ ಪಟ್ಟಣ್, ಶಶಿ ಸಾಳ್ವೆ, ಭೀಮು ಕಾಂಬ್ಳೆ ವಕೀಲರು ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರು ಪುಷ್ಪಾ ಕಾಂಬ್ಳೆ, ಅನಿಲ್ ಕಾಂಬ್ಳೆ ಮತ್ತು ಕುಮಾರ್ ಗಸ್ತಿ, ಆನಂದ್ ಪಸಾರೆ, ಕನಾಳ್ಸರ್, ಮಾರುತಿ ಹಳ್ಯಾಳ್ ಈ ಎಲ್ಲ ಗಣ್ಯಮಾನ್ಯರಿಂದ ಸಾಂಸ್ಕೃತಿಕ ಭವನ ಉದ್ಘಾಟನೆ ಮತ್ತು ಸತ್ಕಾರ ಸಮಾರಂಭ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಮಹಾವೀರ್ ಪಡ್ನಾನ್ ಮತ್ತು ಸಾವಿತ್ರಮ್ಮ ದಳವಾಯಿ, ಶಶಿ ಸಾಳ್ವೆ, ಅನ್ನಸಾಬ್ ಅಡಹಳ್ಳಿ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿದರು. ಇವತ್ತಿನ ಸಂಜೆಯ ಸಮಾರಂಭದ ಕಾರ್ಯಕ್ರಮದ ಉದ್ದೇಶ ಸರ್ ಎಂ ವಿಶ್ವೇಶ್ವರಯ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಮಹಿಳಾ ಸಿದ್ಧೋಡುಪುರ ತಯಾರಕ ಸಹಕಾರ ಸಂಘದ ವತಿಯಿಂದ ನಾವು ಹಮ್ಮಿಕೊಂಡಿರ್ತಕ್ಕಂಥ ಸಾಂಸ್ಕೃತಿಕ ಭವನ ಉದ್ಘಾಟನಾ ಮತ್ತು ಸತ್ಕಾರ ಸಮಾರಂಭ ಕಾರ್ಯಕ್ರಮದ ಒಂದು ವೇದಿಕೆ. ಅಡಚಣೆಗಳು ಬರ್ತಾವ ಸಂಸ್ಥೆ ಮಾಡುವಾಗ, ಒಂದು ಸರ್ಕಾರದ ಕಿರಿಕಿರಿ ಇರ್ಬೋದು, ಸಮಾಜದ ಕಿರಿಕಿರಿ ಇರ್ಬೋದು. ಅವು ಮಾಡುವಾಗ ಬಹಳ ಜನ ಹಿಂದೆ ಅವ್ರ ಬಗ್ಗೆ ಒಂದು ಸಂಸ್ಥೆ ಮಾಡ್ತಾನಲ್ದು ಕೊಟ್ಟಿರುವಂತ ಒಂದು ನಾವು ದುಡ್ಡನ್ನ ಸರಿಯಾಗಿ ಮಾಡ್ತಾರಲ್ವೋ ಎಲ್ಲಾ ತರ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಅಂತ ಒಂದು ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ಅನಿಲ್ ಕಾಂಬ್ಳೆ ಅವರು ಇವತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಈ ಕಾರ್ಯಕ್ರಮ ಈ ಒಂದು ಸಾಧನೆ ಮಾಡಿದ್ದಾರೆ. ಬಹಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಅವರು ಪಾಪ ತಮ್ಮ ಒಂದು ಬಡತನ ಜೀವನದಲ್ಲಿ ಈ ಮಟ್ಟಕ್ಕೆ ಬಂದು ಒಂದು ಸಮಾಜ ಸೇವೆ ಮಾಡೋದಂದ್ರೆ ಸಮಾಜದಲ್ಲಿ ಅಷ್ಟು ಹಗುರವಾದ ಕೆಲಸ ಅಲ್ಲ. ದೇವರವರಿಗೆ ಇನ್ನೂ ಒಂದು ಹೆಚ್ಚಿನ ಯಶಸ್ಸು ಕೊಡ್ಲಿ. ಹಾಗೂ ಈ ಸಂಸ್ಥೆಯು ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ತಮ್ಮ ಸಾರ್ವಜನಿಕವಾಗಿ ಬೆಳೀಲಿ ಅಂತ ನಾನು ಇದ್ರ ಮೂಲಕ ಆಶೀರ್ವಾದ ಮಾಡ್ತೇನೆ. ಪ್ರಯೋಜನಗಳನ್ನ ಆಗಲಿಲ್ಲ. ಅದ್ರ ಜೊತೆಗೆ ಮತ್ತೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮತ್ತೆ ಅವರು ಮಾಡೋದನ್ನು ವಿಚಾರ ಇಟ್ಕೊಂಡು ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯಾಲಯ ನಿರ್ಮಾಣ ಮಾಡಬೇಕು. ಈ ಏರಿಯಾದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಅನುಕೂಲವಾಗುವಂತ ಉದ್ದೇಶಕ್ಕಾಗಿ